ಅಣ್ಣ ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ನಿನಗೇನು ಕೆಲಸ ಇಲ್ಲಿ? ಅಣ್ಣ ದಯವಿಟ್ಟು ಕೋಪ ಮಾಡ್ಕೋಬೇಡಿ, ಅದು ನಮ್ಮ ಮನೆ. ನೋಡಮ್ಮ, ಸೂರ್ಯನ ವಿಷಯ ಆದ್ರೆ ನನ್ನ ಹತ್ರ ನೀನು ಮಾತಾಡ್ಲೇಬೇಡ. ಅವನು ಏನ್ ಮಾಡ್ಕೊಂಡ್ರು ನಾನು ಅವನಿಗೆ ಕಾರ್ ಕೊಡಲ್ಲ, ಒದ್ದಾಡ್ಬೇಕು ಹಂಗೆ. ಓಹೋ, ಅಂದ್ರೆ ಸೂರ್ಯ ಹೇಳಿದ ಕಾರು ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿಗೆ ಹೋಗಿರೋದು ಸುಳ್ಳು. ಕಾರು ಶೆಡ್ ಸೇರಿದೆ. ಅಣ್ಣ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅನ್ನಕ್ಕೆ ಅಂತ ಇದ್ದಿದ್ದು ಅದು ಒಂದೇ ದಾರಿ, ಅದನ್ನು ಕಿತ್ಕೊಂಡ್ಬಿಟ್ರೆ ನಮ್ಮ ಗತಿ ಏನಣ್ಣ? ನೀವು ದೊಡ್ಡೋರು, ತಿಳಿದೋರು, 10 ಜನಕ್ಕೆ ಅನ್ನ ಹಾಕ್ತೋರು, ಶುಕ್ರವಾರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತೋರು. ನೀವೇ ನಮ್ಮ ಅನ್ನ ಕಿತ್ಕೊಳ್ಳೋದು ಸರಿನಾ ಅಣ್ಣ? ಅಯ್ಯೋ, ಈ ತರ ಎಲ್ಲ ಎಮೋಷನಲ್ ಆಗಿ ಮಾತಾಡ್ಬೇಡ ಕಣಮ್ಮ ನೀನು. ಸರಿ, ಒಂದ್ ಕೆಲಸ ಮಾಡು, ಬರಕ್ಕೆ ಹೇಳು ಅವನ್ನ. ಆಯ್ತಣ್ಣ, ಕರ್ಕೊಂಡ್ ಬರ್ತೀನಿ. ಬಂದು ನಮ್ಮ ಆಫೀಸಲ್ಲಿ ಎಲ್ರು ಇರುವಾಗ ನನ್ನ ಕಾಲ್ ಹಿಡ್ಕೋಬೇಕು, ಅವಾಗ ನಾನು ಅವನ್ ಕಾರ್ ಕೊಡ್ತೀನಿ. ಅಣ್ಣ, ನಾನು ಇಷ್ಟೊಂದು ಕೇಳ್ಕೊಂತ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಣ್ಣ. ಕ್ಷಮಿಸ್ತೀನಿ ಅಂತಾನೆ ಹೇಳ್ತಾ ಇರೋದು, ಆದ್ರೆ ಅವನು ಬಂದು ಕ್ಷಮೆ ಕೇಳಬೇಕು. ನೋಡು, ನೀನು ಬೇರೆ ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ, ಹೊರಡು ಇಲ್ಲಿಂದ. ಸೂರ್ಯ, ಈಗ ನಿನಗೆ ಕೆಲಸ ಇಲ್ಲ, ಇದು ಸಾಕು. ನಿನ್ನ ದುರಹಂಕಾರಕ್ಕೆ ಸರಿಯಾಗಿ ಪಾಠ ಕಲಿಸ್ತೀನಿ. ರೋಹಿಣಿ, ಇಷ್ಟು ದೊಡ್ಡ ಸತ್ಯ ನಿನಗೆ ಹೇಗಮ್ಮ ಗೊತ್ತಾಯ್ತು? ನಾನು ಇತ್ತೀಚೆಗೆ ಮನೆಗೆ ಹೋಗಿ ಸರ್ವಿಸ್ ಕೊಡೋದನ್ನ ಬಿಟ್ಬಿಟ್ಟಿದ್ದೀನಿ ಅತ್ತೆ. ಆದ್ರೆ ಅವ್ನು ನನಗೆ ತುಂಬಾ ಬೇಕಾಗಿರೋ ಕಸ್ಟಮರ್ ಅಂತ ಹೋಗಿದ್ದೆ. ಅಲ್ಲಿ ಮೀನಾ ಬೇಡ್ಕೋತಾ ಇದ್ಲು. ಆಯ್ತಲ್ಲ, ಅಲ್ಲಿಗೆ ಕೆಲ್ಸ ಕಾರ್ಯ ಎಲ್ಲ ಹೊಟ್ಟೋಯ್ತು, ಮತ್ತೆ ಹಳೇ ತರಾನೇ ಆಗ್ಬಿಟ್ಟ. ಸುಳ್ಪುರ್ಕ, ನಿನ್ನ ಸುಳ್ಳಿಗೆ ಕಂಚಿ ಕಾಮಾಕ್ಷಮ್ಮ ಮಧುರೆ ಮೀನಾಕ್ಷಮ್ಮನೆಲ್ಲ ಬಳಸ್ಕೊಂಡ್ಬಿಟ್ಟಲ್ಲೋ. ಆಯ್ತಲ್ಲ, ಕೆಲ್ಸ ಮಾಡ್ತಿದೀವಿ, ಸಂಪಾದನೆ ಮಾಡ್ತಿದೀವಿ ಅಂತ ಗಂಡ ಹೆಂಡತಿ ಬಡಾಯಿ ಕೊಚ್ಕೊಂಡಿದ್ದು. ಈಗ ಎಲ್ಲ ಕೊಚ್ಕೊಂಡು ಹೋಯ್ತಲ್ಲ, ಹೀರೋ ಒಂದು ಕೆಲ್ಸನೂ ಹೋಯ್ತು. ಇನ್ನು ಮೇಲೆ ಮತ್ತೆ ಹಳೆ ಸೂರ್ಯ ಇನ್ನು ಅನ್ನ ದುಡಿತಾನೆ, ಫ್ರೆಂಡ್ಸು ಕುಡಿಸ್ತಾರೆ, ಹಳೆ ತರ ತಿನ್ಕೊಂಡು ಕುಡ್ಕೊಂಡು ತೇಲಾಡ್ಕೊಂಡು ಆರಾಮಾಗಿರ್ಬೋದು. ನನ್ನನ್ನು ಎಷ್ಟು ಡಿಗ್ರೇಡ್ ಮಾಡಿದ್ನಮ್ಮ ಇವನು. ಕೆಲ್ಸಕ್ಕೆ ಬಾರ್ದವನು ಯಾವಾಗಲೂ ತಿನ್ನಕ್ಕೆ ಯೋಚನೆ ಮಾಡೋನು ಅಂತ ಹಂಗಸ್ತಿದ್ದ. ಈಗ ಇವನಿಗೆ ಕೆಲಸ ಇಲ್ಲ, ನಾನು ಕೆಲಸ ಮಾಡ್ತಿದ್ದೀನಿ ಅಲ್ವಾ ಅಮ್ಮ? ಅದು ಈಗ ನಾನು ರೋಹಿಣಿನೇ ತಾನೆ ಫ್ರೀ ಆಗಿರೋಗೆಲ್ಲ ಮಿಲ್ಸ್ ಕೊಡ್ತಾ ಇರೋದು. ಅನ್ನಕ್ಕೆ ಬಿದ್ದಿದೀವಿ ಅನ್ನೋ ಹಾಗೆಲ್ಲ ಮಾತಾಡ್ಬೇಡ್ರಿ, ನೀವು ಚೆನ್ನಾಗಿರಲ್ಲ. ಏನೇ ಚೆನ್ನಾಗಿರಲ್ಲ, ಏನ್ ಚೆನ್ನಾಗಿರಲ್ಲ? ಅಲ್ಲ, ಇದ್ದಾಗ ವಾಯ್ಸ್ ರೇಸ್ ಆಗೋತಲ್ಲ ಇವ್ರದ್ದು. ಆಗಲ್ವೇನೆ ಮತ್ತೆ? ಅನ್ನಕ್ಕೆ ಬಿದ್ದಿದ್ದೀರಿ ಅನ್ನೋ ಥರ ಮಾತಾಡ್ತೀಯಲ್ಲ, ಹೊರಟಾಗಲ್ವೇನೆ?
ಅನುಜ, ಹಿರಿ ಮಗ ಅಂದ್ರೆ ಮನೆಗೆ ತಂದೆ ಸಮಾನ ಕಣ. ತಮ್ಮ ತಮ್ಮನಿಂಟಿ ಅವರು ಊಟದ ವಿಷಯ ಎಲ್ಲ ಮಾತಾಡೋದು ಛೆ, ಸರಿಯಲ್ಲ ಕಣ. ಇಟ್ಸ್ ನಾಟ್ ಫೇರ್. ಮಾವ, ನಿಮಗೆ ಎದುರು ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದರೆ ನಮಗೂ ಹರ್ಟ್ ಆಗಲ್ವಾ? ಅವತ್ತೇನೋ ನಾನು ದ್ರಾಕ್ಷಿ ಗೋಡಂಬಿ ಎಕ್ಸ್ಟ್ರಾ ತರಿಸಿದ್ದೆ, ಅದಕ್ಕೆ ಎಷ್ಟೆಲ್ಲ ಮಾತಾಡಿದ್ರು ಇವರು. ಅವತ್ತು ನನಗೆ ತಿಂದಿದ್ದನ್ನ ಜೀರ್ಣನೇ ಆಗಲಿಲ್ಲ. ಅದಕ್ಕೆ ಸೇಡ್ ತೀರಿಸ್ಕೊತಾ ಇದೆಯಾ ತಾಯಿ? ಅಯ್ಯೋ, ಸೇಡು ಇಲ್ಲ ಏನೂ ಇಲ್ಲ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಆವತ್ ಇವ್ರಂದಿದ್ದು ಇವರಿಗೆ ವಾಪಸ್ ಬರುತ್ತೆ ಅಂತ ಇವ್ರಿಗೆ ನೆನ್ಪಿರ್ಬೇಕಿತ್ತು. ಅನ್ಬೇಕಾದ್ರೆ ಚೆನ್ನಾಗಿರುತ್ತಲ್ವಾ? ಅನ್ನಿಸ್ಕೋಬೇಕಾದ್ರೆ ಪಾಪ ತುಂಬಾ ಬೇಜಾರಾಗುತ್ತೆ ಇವ್ರಿಗೆ. ಸಾಲದಕ್ಕೆ ಚೂಳು ಫೈನಾನ್ಷಿಯಲ್ ಮನೆ ಮುಂದೆ ಹೋಗಿ ತಲೆ ತಗ್ಸಿ ಬೇಡ್ಕೊಂಡ್ಲಂತೆ. ಅಲ್ಲರಿ, ನಮ್ಮ ಮರ್ಯಾದೆ ಏನಾಗ್ಬೇಡ ಹೇಳಿ. ಅದು ಬಿಡಿಯತ್ತೆ. ಸೂರ್ಯ ಅವರೇ, ಕಾರ್ ಹೋಗಿದೆ, ಒಂದಲ್ಲ 2 ಕಾರನ್ನು ಕಳ್ಕೊಂಡಿದ್ದೀರಾ. ಆದ್ರೆ ಈಗ ಮಾತ್ರ ಏನು ಆಗೇ ಇಲ್ಲ ಅನ್ನೋ ಹಾಗೆ ನಿಂತ್ಕೊಂಡಿದ್ದೀರಾ. ತಪ್ಪು ಮಾಡಿಲ್ಲ ಅದಕ್ಕೆ. ಓ ತಗೊಳಪ್ಪ, ಇದು ತಪ್ಪೇ ಅಲ್ವಂತೆ. ನಾನು ಮಾಡಿದ್ರೆ ಮಾತ್ರ ತಪ್ಪು, ಇವ್ರು ಗಂಡ ಮಾಡಿದ್ರೆ ಸರಿ ಅಂತೆ. ಬಾಯಿ ಮಾತ್ರ ಬಕ್ಕಾಸುರನ್ ಸರ ಇದೆ. ನೋಡ್ರಮ್ಮ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನೀನು. ಅವಳ ಹತ್ರ ಏನೋ ಎಗರಾಡ್ತೀಯ ನೀನು? ಅಲ್ಲ, ಯಾಕೆ ಈ ಸತ್ಯನೇ ನಿನ್ನ ಹತ್ರ ಮುಚ್ಚಿಟ್ಟಿದ್ದು ಅದನ್ನ ಹೇಳಿ ಫಸ್ಟ್. ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳೋಂಥದ್ದು ಏನಾಗಿದ್ ನಿನಗೆ? ಅಲ್ಲಪ್ಪ ಸೂರ್ಯ, ಆ ಫೈನಾನ್ಷಿಯರು ನಿನ್ನ ಹತ್ರ ಚೆನ್ನಾಗೇ ಇದ್ನಲ್ಲೋ, ಕಾರ್ ಕಿತ್ಕೊಳ್ಳೋ ಅಂಥದ್ದು ಏನಾಯ್ತು? ಏನೋ ಒಂದು ಸಣ್ಣ ಸಮಸ್ಯೆ ಆಯ್ತು ಬಿಡಪ್ಪ. ಸಣ್ಣ ಸಮಸ್ಯೆ ಏನಲ್ಲ ಮಾವ, ದೊಡ್ಡದೆ. ಹೀರೋ ತರ ಹೋಗ್ಬಿಟ್ಟು ಅವ್ರ ಮೇಲೆ ಕೈ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರ? ಹೀರೋ ತರ ಅಲ್ಲ, ಹೀರೋನೇ. ಹಂಗ ನೀನ್ ಅನ್ಕೋಬೇಕಷ್ಟೇ. ಎಲ್ಲರಿಗೂ ಗೊತ್ತು ಇವನೇನು ಅಂತ. ನಿಮ್ಮನ್ನ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತು ಬಿಡಿ. ಸುಮ್ನೆ ಇದರಿಂದ ಎಷ್ಟು ಅವಮಾನ ಮಾಡ್ತಿದ್ದೀರಾ ನೀವು? ಅವಮಾನ ಏನೂ ಇಲ್ಲ. ಈ ಮನೆಗೋಸ್ಕರ ದುಡಿತಿರೋ ಜೀವ ಇದು. ಅಮ್ಮ, ನನ್ನೇ ಬಿಟ್ಬಿಟ್ಟೆ, ನಾನು ದುಡಿತಿದ್ದೀನಿ. ಇವನು ದುಡಿತಾ ಇದ್ದಾನೆ. ಆದ್ರೆ ನಾವ್ ಇವ್ರ ಹಾಕಿ ಚೀಪ್ ಅಲ್ಲ ಅತ್ತೆ, ತಂದ್ ಹಾಕ್ತಿದೀವಿ, ತಿಂದ್ಬಿಡಿ ಅನ್ನೋದಕ್ಕೆ. ಛೆ, ಎಷ್ಟು ಹರ್ಟ್ ಆಗೋ ಹಾಗೆ ಮಾತಾಡಿದ್ರು ಅವತ್ತು. ಇವತ್ ನೀವು ಮಾತಾಡ್ತಿರೋದು ಹಾಗೆ ಇದೆ ರೋಹಿಣಿ. ಏನ್ ಇವ್ರು ಮಾಡ್ಬಾರ್ದು ತಪ್ಪು ಮಾಡಿದ್ದಾರೆ ಅಂತ ಇಷ್ಟೆಲ್ಲ ಅವಮಾನ ಮಾಡ್ತಿದ್ದೀರಾ? ಇವ್ರೇನು ನೀವು ತಂದಾಕಿರೋದ್ನ ಸುಮ್ನೆ ತಿಂತಿಲ್ಲ. ಕಾರ್ ಹೋಗಿರ್ಬೋದು, ಆದ್ರೆ ಸ್ವಾಭಿಮಾನ ಅಲ್ಲ. ಇವತ್ಗೂ ಇವ್ರು ಯಾವ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾ? ನೀ ಸುಮ್ಮನಿರಮ್ಮ, ಸುಮ್ಮನಿರು. ಯಾಕೋ ಸುಮ್ಮನಿರ್ಬೇಕು? ಯಾಕೆ ಸುಮ್ಮನಿರ್ಬೇಕು? ಮೀನಾ ಹೇಳಮ್ಮ, ಏನು ಕೆಲಸ? ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ ಒಳಗಡೆ 20 ಕಾರ್ ತೊಳಿತಾರೆ ಮಾವ. 1 ಸೆಕೆಂಡು ಸುಧಾರಿಸ್ಕೊಳ್ಳಲ್ಲ. ಅವ್ರು ಕರ್ದಾಗ ಕರ್ಸ್ಕೊಂಡು ಅವ್ರು ಅಂದಿದ್ದೆಲ್ಲ ಅನ್ಸ್ಕೊಂಡು ಕೆಲಸ ಮಾಡ್ತಿದಾರ ಮಾವ. ನಿನ್ನೆ ಯಾರೋ ಇವ್ರನ್ನ ಕಳ್ಳ, ನನ್ನ ಮೊಬೈಲ್ ಕದ್ದಿದ್ದಾರೆ ಅಂತ ಹೇಳಿದ್ರು. ಆದ್ರೂ ತಡ್ಕೊಂಡು ಕೆಲಸ ಮಾಡಿದ್ದಾರೆ ಮಾವ. ಇವ್ರೇನೋ ಬಿಟ್ಟೆ ಬಿದ್ದಿಲ್ಲ ನೀವ್ ಅಂದಾಗೆಲ್ಲ ಅನ್ಸ್ಕೊಳ್ಳೋದಿಕ್ಕೆ. ಅಷ್ಟೇ ಅಲ್ಲ ಮಾವ, ಇವ್ರು ನಿಮ್ಮ ಹತ್ರ ಯಾವ ಸತ್ಯನೂ ಮುಚ್ಚಿಟ್ಟಿಲ್ಲ. ನೀವು ಆಸ್ಪತ್ರೆಯಲ್ಲಿದ್ದಾಗ ಐ ಫೈನಾನ್ಷಿಯರ್ ಏನೋ ಮಾತಾಡ್ದ ಅಂತ ಇವ್ರ ಕೋಪ ಕಂಟ್ರೋಲ್ ಮಾಡ್ಕೊಳ್ದಲೆ ದುಡುಕ್ಬಿಟ್ರು. ಕಾರು ಹೋಯ್ತು ಮಾವ. ಆದ್ರೆ ಅದನ್ನ ನಿಮ್ಗೆ ಹೇಳಿದ್ರೆ ನೀವು ನೊಂದ್ಕೋತೀರಾ ಅಂತ ಒಬ್ರೇ ದುಃಖ ಅನುಭವಿಸ್ತಾ ಇದಾರೆ ಮಾವ. ಸೂರ್ಯ, ಏನೋ ಕಂದ ಇದು? ಏನಿದು? ಅಯ್ಯೋ ಅಯ್ಯೋ ಅಪ್ಪ, ಏನಪ್ಪ ನಿನ್ನ ಅಪ್ಪ, ನೀನೇನು ಅಂದ್ಕೋಬೇಡಪ್ಪ. ಇವಳೆಲ್ಲ ಸುಳ್ಳು ಹೇಳ್ತಾಳೆ ಇವಳು. ಅಪ್ಪ, ಆಮೇಲೆ ಆ ಕೆಲಸ ನನಗೇನು ಕಷ್ಟ ಇಲ್ಲಪ್ಪ, ತುಂಬ ಆರಾಮಾಗಿ ಮಾಡ್ಬಿಡ್ಬೋದು. ಏನಿಲ್ಲ, ಸಿಂಪಲ್ಲು.
ಈ ನಂದಿರೋ ಬಟ್ಟೆನ ಕಾರ್ ಮೇಲೆ ಹಾಕ್ಬಿಟ್ಟು 2 ಸರಿ ಹಿಂಗೆ ಅಂದ್ಬಿಟ್ರೆ ಆಗೋಯ್ತು, ಸಂಬಳ ಕೊಡ್ತಾರೆ. ಇನ್ಯಾವಾಗ ಕೊಡ್ತಾನೆ? ಅಲ್ಲ, ಸೂರ್ಯ ಹುಟ್ಟಿದ್ರೆ ಗಣೇಶನ ಹಬ್ಬ, ದೇವ್ರಿಗೆ ನೈವೇದ್ಯ ಇರ್ಲಿ, ನಮಗಳ ನೈವೇದ್ಯದ ಬಗ್ಗೆನೂ ಚಿಂತೆ ಆಗೋಗಿದ್ಯಲ್ಲ. ಯಾಕೆ ಉರಿಯೋ ಬೆಂಕಿಗೆ ಉಪ್ಪೇರ್ಚ ಕೆಲಸ ಮಾಡ್ತಿದೆಯಲ್ಲೇ? ಹಗಲು ರಾತ್ರಿ ಇರೋ ಹಾಗೆ ಒಳ್ಳೆ ದಿನ ಕೆಟ್ಟ ದಿನ ಅಂತನೂ ಇರುತ್ತೆ. ಇಷ್ಟು ದಿನ ಇವು ನಮಗೋಸ್ಕರನೇ ಕಷ್ಟಪಡ್ತಾ ಇದ್ದಿದ್ದು. ಇದನ್ನೆಲ್ಲ ಮರೆತು ಒಳ್ಳೆ ಮಾತಾಡಬೇಕೇ ಹೊರತು ಕೆಟ್ಟ ಮಾತಾಡಬಾರ್ದು ಕಣ್ರೆ. ಹೋಗಿ ಹೋಗಿ ಅದೇನು ಕೆಲಸ ಇದೆಯೋ ನೋಡೋಕೆ ಹೊರಡಿ. ಸೂರ್ಯ ಬಾಕಂದ ಇಲ್ಲಿ. ಏನಪ್ಪ? ನಿನಗೆ ಆ ಕೆಲಸ ತುಂಬ ಕಷ್ಟ ಆಗ್ತಾ ಇದೆಯಾ ಕಂದ? ಹಿಂಗೆಲ್ಲ ಏನಿಲ್ಲಪ್ಪ, ಆರಾಮಾಗಿದೆ ಕೆಲಸ. ತುಂಬಾ ಕಷ್ಟಪಡ್ತಿದ್ದಾರೆ, ನಾನೇ ನೋಡಿದ್ದೀನಿ. ಯೋಚನೆ ಮಾಡಬೇಡ ಕಿಮ್ಮಿ. ನೀನು ಇಷ್ಟು ವರ್ಷ ಇಷ್ಟಪಟ್ಟಿದ್ದು ಕಷ್ಟಪಟ್ಟಿದ್ದು ನೀನು ಕೈ ಬಿಡಲ್ಲ. ಒಳ್ಳೇದು ಹಾಗೇ ಆಗುತ್ತೆ ನನ್ನ ಕಂದ. ಬರೋ ವಿಘ್ನ ನಿವಾರಕ ನಿಮ್ಮ ಎಲ್ಲ ವಿಘ್ನಗಳನ್ನ ದೂರ ಮಾಡ್ತಾನೆ ನನ್ನ ಕಂದ. ನನ್ನ ಮಾತು ನಮ್ಮ ನಿಂಗೆ ಒಳ್ಳೇದಾಗೇ ಆಗತ್ತೆ.